ಬಂಧುಗಳೇ ನಮಸ್ಕಾರ. ಮೊನ್ನೆ ಅಷ್ಟೇ ಗಣವೆತ್ತ ಸರ್ಕಾರ ಕುರಿಗಾಹಿಗಳಿಗೆ ಕುರಿಗಾಹಿಗಳ ಹಿತರಕ್ಷಣಾ ಕಾಯ್ದೆ ಮತ್ತು ಕುರಿಗಾಹಿಗಳ ದೌರ್ಜನ್ಯ ಕಾಯ್ದೆಯನ್ನು ಕೂಡ ತೊಗೊಂಡು ಬಂತು. ಈ ಕಾಯ್ದೆ ಒಳಗೆ ಒಳಪಡಬೇಕು, ಆ ಸವಲತ್ತುಗಳನ್ನು ತಗೋಬೇಕು, ಕುರಿಗಾಹಿಗಳಿಗೆ ಆಗಿರ್ತಕ್ಕಂಥ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತಬೇಕು ಅಂತಿರ್ತಕ್ಕಂಥ ಎಲ್ಲ ಕುರಿಗಾಹಿಗಳು ಕಂಪಲ್ಸರಿಯಾಗಿ ಮಸ್ಟ್ ಆ್ಯಂಡ್ ಶುಡ್ ನೀವು ಒಂದು ಗುರುತಿನ ಚೀಟಿಯನ್ನು ಪಡ್ಕೋಬೇಕು. ಅಧಿಕೃತವಾಗಿ ಸರ್ಕಾರ ಕೊಡ್ತಕ್ಕಂಥ ಕುರಿಗಾಹಿಗಳಿಗೆ ಕೊಡ್ತಕ್ಕಂಥ ಗುರುತಿನ ಚೀಟಿ. ಆ ಗುರುತಿನ ಚೀಟಿಯನ್ನು ಹೆಂಗೆ ಪಡ್ಕೋಬೇಕು, ಎಲ್ಲಿ ಪಡ್ಕೋಬೇಕು, ಯಾರು ಕೊಡ್ತಾರೋ ಅಂತಕ್ಕಂಥದ್ದು ನಮ್ಗೆ ಎಷ್ಟೋ ಕುರಿಗಾಹಿಗಳಿಗೆ ಗೊತ್ತೇ ಇಲ್ಲ. ಹಾಗಾಗಿ ನಾವು ಅದನ್ನು ಗುರುತಿನ ಚೀಟಿಯನ್ನು ಹೆಂಗೆ ಪಡ್ಕೋಬೇಕು, ಯಾರು ಕೊಡ್ತಾರೋ, ಯಾರ್ಯಾರು ತೊಗೋಬೋದು, ಆ ಮಾನದಂಡಗಳನ್ನು ಮತ್ತು ಎಲ್ಲ ಮಾಹಿತಿಗಳನ್ನು ಬರ್ತಕ್ಕಂಥ ಆಡು ಕುರಿ ಸಾಕಾಣಿಕೆ ತರಬೇತಿ ಕೇಂದ್ರದಲ್ಲಿ ಅಧಿಕೃತ ಅಧಿಕಾರಿಗಳು ಮತ್ತು ಅಡ್ವೈಸರ್ಗಳು ನಿಮ್ಮೆಲ್ಲರಿಗೂ ತಿಳಿಸ್ಕೊಡೋರಿದ್ದಾರೆ. ಯಾರು ಅರ್ಹ ಕುರಿಗಾಹಿಗಳಿದ್ದೀರಿ ಅವರಿಗೆ ಗುರುತಿನ ಚೀಟಿಗಳನ್ನು ಮಾಡಿಕೊಡೋರಿದ್ದಾರೆ. ಈ ಉಪಯೋಗಗಳನ್ನು ಎಲ್ಲ ಕುರಿಗಾಹಿಗಳು ಬಳಸ್ಕೊಡ್ರಿ. ಉದ್ದೇಶ ಇಷ್ಟೇ, ಕಟ್ಟ ಕಡೆಯ ಕುರಿಗಾಹಿಗೂ ಕೂಡ ಈ ಸವಲತ್ತುಗಳು ಮುಟ್ಟಬೇಕು ಮತ್ತು ಆರ್ಥಿಕನಾಗಿ ಆತನೂ ಕೂಡ ಸಬಲನ ಆಗಬೇಕು ಅಂಥೇಳಿ ಈ ಶಿಬಿರದ ಉದ್ದೇಶ ಐತಿ. ಮೌರ್ಯ ಪಶುವೇದ ಅಕಾಡೆಮಿ, ಅರಭಾವಿ ಫೌಂಡೇಶನ್ ಹಾಗೂ ಹಾಲು ಮತ್ತು ಉದ್ಯೋಗಗಳ ಒಕ್ಕೂಟ ಬೆಂಗಳೂರು, ಈ ಮೂರು ಸಂಸ್ಥೆಗಳು ಕೂಡಿ ಮಾಡ್ತಕ್ಕಂಥ ಈ ಶಿಬಿರದಲ್ಲಿ ಕುರಿಗಾಹಿಗಳ ಗುರುತಿನ ಚೀಟಿಯ ಬಗ್ಗೆಯೂ ಕೂಡ ಸಂಪೂರ್ಣವಾದ ಮಾಹಿತಿ ನಿಮಗೆ ಸಿಗುತ್ತೈತಿ ಅಂತ ಹೇಳ್ತೀನಿ. ನಮಸ್ಕಾರ.